ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬನ್ನಿ ಇವತ್ತು ಸಾಂಪ್ರದಾಯಿಕವಾಗಿ ಉಂಡೆಗಳನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಒಂದು ಬಂದುಬಿಟ್ಟು ಶೇಂಗಾ ಉಂಡೆನ ಯಾವ ರೀತಿ ಮಾಡೋದು, ಹಾಗೆ ಎಳ್ಳುಂಡೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸಿದ್ದೀನಿ. ಉಂಡೆ ಮಾಡೋಕ್ಕೆ ಬರ್ದಿರೋರು ಕೂಡ ಈ ವಿಡಿಯೋನ ವಾಚ್ ಮಾಡಿದರೆ ಖಂಡಿತವಾಗ್ಲೂ ಮೊದಲನೇ ಸಾರಿ ಮಾಡಿದರೂ ಕೂಡ ತುಂಬ ಪರ್ಫೆಕ್ಟಾಗಿ ನಿಮಗೆ ಉಂಡೆಗಳು ಬಂದುಬಿಡುತ್ತೆ. ಹಾಗೆ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳು ಕೂಡ ನಿಮಗೋಸ್ಕರ ಕಾದಿದೆ. ವಿಡಿಯೋನ ಕೊನೆಯ ತನಕ ನೋಡಿ ನಾವು ಫಸ್ಟ್ ಒಂದು ಬಂದುಬಿಟ್ಟು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಶೇಂಗಾನ ಹಾಕಿಬಿಟ್ಟು ಸ್ವಲ್ಪ ಶೇಂಗಾ ಘಮ ಬರೋವರೆಗೂ ಕ್ಲೀನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಬೇಳೆ ಒಡೆದು ಬರಬೇಕು. ಈ ರೀತಿ ನೀಟಾಗಿ ಹುರಿದು ತಗೊಂಡ್ಬಿಡೋಣ. ಶೇಂಗಾನ ಇನ್ನೂ ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಮೇಲ್ಗಡೆ ಸಿಪ್ಪೆ ಎಲ್ಲ ಒಂದು ಸ್ವಲ್ಪ ಕಪ್ಪಾದರೆ ಸಾಕಾಗುತ್ತೆ. ನಾವು ನಿಧಾನದ ಕಡಿಮೆ ಉರಿಯಲ್ಲಿ ಶೇಂಗಾನ ಎಷ್ಟು ನಿಧಾನವಾಗಿ ನಾವು ಹುರಿತೀವೋ ಅಷ್ಟು ನಮಗೆ ಶೇಂಗಾ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಹಸಿಯಾಗಿ ಹುರ್ಕೊಂಡ್ರೆ ಉಂಡೆಗಳು ನಮಗೆ ಅಷ್ಟೊಂದು ಟೇಸ್ಟಾಗಿ ಬರೋದಿಲ್ಲ. ಶೇಂಗಾ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅಂಶ ಬಿಡಬೇಕು. ಹಾಗೆ ಒಳಗಡೆಯಿಂದ ಚೆನ್ನಾಗಿ ಬೆಂದು ಬರಬೇಕು. ಈ ರೀತಿ ಉಂಡೆ ಮಾಡಲಿಕ್ಕೆ ಸ್ವಲ್ಪ ತಾಳ್ಮೆ ಜಾಸ್ತಿನೇ ಬೇಕಾಗುತ್ತೆ. ಸಣ್ಣ ಉರಿಯಲ್ಲಿ ಖಂಡಿತವಾಗ್ಲೂ ನಿಧಾನಕ್ಕೆ ಶೇಂಗಾನ ಹುರಿದು ತಗೊಂಡ್ಬಿಡಿ. ಅನಂತರ ಒಂದು ಪಾತ್ರೆಯಲ್ಲಿ ಬೆಲ್ಲ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಪಾಕಕ್ಕೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಒಂದೇ ಒಂದು ಕಪ್ ಲೋಟದಷ್ಟು ನೀರು ಅಥವಾ ಒಂದು ಅರ್ಧ ಕಪ್ ಲೋಟದಷ್ಟು ನೀರು ಟೀ ಕುಡಿಯೋ ಲೋಟದಿಂದ ಹಾಕಿದರೆ ಸಾಕಾಗುತ್ತೆ. ಹಾಗೆ ಶೇಂಗಾನ ಒಂದು ಸ್ವಲ್ಪ ಕೇರಿ ಒಂದು ಸ್ವಲ್ಪ ಇದನ್ನು ಕಲ್ಲಿನಲ್ಲಿ ತಿಕ್ಕಿದರೆ ಇದು ಒಂದು ಸ್ವಲ್ಪ ಶೇಂಗಾನ ಪುಡಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ನಿಮಗೆ ಹೋಳಾಗಿ ಬಂದುಬಿಡುತ್ತೆ ಶೇಂಗಾ. ಆನಂತರ ನೋಡಿ, ನಮ್ಮ ಬೆಲ್ಲದ ಪಾಕ ಇವಾಗ ಕುದೀತಾ ಇದೆ. ಈ ಬೆಲ್ಲದ ಪಾಕ ಹೇಗಪ್ಪ ರೆಡಿ ಆಯಿತು ನಮಗೆ ಪರ್ಫೆಕ್ಟಾಗಿ ಅಂತ ಹೇಳಿ ನೋಡೋದಾದರೆ, ಒಂದು ತಟ್ಟೆಗೆ ಒಂದು ಸ್ವಲ್ಪ ಬೆಲ್ಲ ಪಾಕನ ಹಾಕಿಬಿಟ್ಟು ಇದನ್ನು ಈ ರೀತಿ ನೀಟಾಗಿ ಕೂಡಿಸಿ, ಈ ರೀತಿ ಕೂಡಿಸುವಾಗ ಆ ಪಾಕ ಬೆಲ್ಲ ಇದೆಯಲ್ಲ ಆ ಪಾಕದ ಥರ ಈ ರೀತಿ ಬರಬೇಕು, ಉಂಡೆ ಆಗಬೇಕು. ತುಂಬ ಅತಿಯಾಗಿ ಬಿಸಿ ಮಾಡಿಕೊಂಡ್ರೆ ನಿಮಗೆ ಉಂಡೆ ತುಂಬ ಗಟ್ಟಿಯಾಗಿ ಬಂದುಬಿಡುತ್ತೆ. ಒಂದು ಸ್ವಲ್ಪ ನಾನು ತೋರಿಸಿದ್ನಲ್ಲ ಆ ರೀತಿ ಪಾಕ ಇದ್ದರೆ ಸಾಕಾಗುತ್ತೆ. ಆನಂತರ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತುಪ್ಪ ಸವರಿ, ಈ ರೀತಿ ತುಪ್ಪ ಹಾಕಿಬಿಟ್ಟು ಒಂದು ಸ್ವಲ್ಪ ಪಾತ್ರೆಗೆ ಆನಂತರ ನಾವು ಹುರಿದು ಬೇಳೆ ಮಾಡ್ಕೊಂಡು ಇಟ್ಟಂತಹ ಶೇಂಗಾನ ಅದಕ್ಕೆ ಹಾಕ್ತಾ ಇದ್ದೀನಿ. ಆನಂತರ ನೋಡಿ, ಒಂದು ಸ್ವಲ್ಪ ಶೇಂಗಾ ಮತ್ತು ಪುಟಾಣಿನ ನಾನು ಪುಡಿ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅನಂತರ ಶುಂಠಿ ಮತ್ತು ಏಲಕ್ಕಿ ಪುಡಿನ ಮೊದಲೇ ತೋರಿಸಿದ್ದೆ ಅಲ್ವಾ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಶುಂಠಿ ಮತ್ತು ಏಲಕ್ಕಿ ಪುಡಿ ಒಂದು 4 ಏಲಕ್ಕಿ ಆದರೆ ಸಾಕಾಗುತ್ತೆ. ಶುಂಠಿ ಒಂದು ಸ್ವಲ್ಪ ಆದರೆ ಸಾಕು. ಆನಂತರ ನೋಡಿ, ಒಂದು ಸ್ವಲ್ಪ ನಾನು ಎಳ್ಳನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಲಿ ಅಂತ ಕಾರಣಕ್ಕೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಎಳ್ಳನ್ನು ಸ್ಕಿಪ್ ಮಾಡ್ಕೋಬೋದು. ನಂತರ ಸ್ವಲ್ಪ ತುರಿದಂತಹ ಒಣ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ಮತ್ತು ಎಳ್ಳು ನಿಮಗೆ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾದರೆ ಇಲ್ಲ. ಈ ಎಲ್ಲ ಪುಡಿಗಳನ್ನು ಕೈಯಲ್ಲಿ ತಿಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಎಲ್ಲ ಪದಾರ್ಥಗಳು ಒಗ್ಗೂಡ್ಕೋಬೇಕಲ್ವ, ಆ ಕಾರಣಕ್ಕೆ. ಆನಂತರ ಪಾಕನ ಹಾಕಿಬಿಟ್ಟು ಅದೇ ಪಾತ್ರೆಗೆ ಪಾಕನ ಹಾಕಿ ಸ್ಪೂನಿಂದ ಇದನ್ನು ಈ ರೀತಿ ನೀಟಾಗಿ ಕೂಡಿಸ್ಕೊಂಡ್ಬಿಡಿ. ಈ ರೀತಿ ಕೂಡಿಸ್ಕೊಂಡು ತಕ್ಷಣಕ್ಕೆ ನಾವು ಉಂಡೆಗಳನ್ನು ಮಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಪಾಕ ತುಂಬ ಗಟ್ಟಿಯಾಗಿಬಿಡುತ್ತೆ. ಸ್ವಲ್ಪನೇ ಶೇಂಗಾನ ಹಾಕಿಬಿಟ್ಟು ನೀವು ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ತುಂಬ ಶೇಂಗಾಗೆ ಒಮ್ಮೆಲೆ ನೀವು ಬೆಲ್ಲದ ಪಾಕ ಎಲ್ಲ ಹಾಕ್ಕೊಂಡ್ಬಿಟ್ರೆ ನಮಗೆ ಕಲ್ಲಿನ ಥರ ಆಗಿಬಿಡುತ್ತೆ, ಕಟ್ಟಲಿಕ್ಕೆ ಸರಿ ಬರೋದಿಲ್ಲ. ಸ್ವಲ್ಪ ಶೇಂಗಾಗೆ ಸ್ವಲ್ಪ ಬೆಲ್ಲದ ಪಾಕಗಳನ್ನು ಹಾಕ್ತಾ ಒಂದು ಸ್ವಲ್ಪ ಕೈಯಿಗೆ ಒಂದು ಸ್ವಲ್ಪ ಈ ರೀತಿ ಹಿಟ್ಟನ್ನು ಹಚ್ಚಿಬಿಟ್ಟು ನೀವು ಕಟ್ತಾ ಇದ್ದರೆ ಬಿಸಿ ಕೈಯಿಗೆ ಅಷ್ಟೊಂದು ಬಿಸಿ ತಾಕೋದಿಲ್ಲ. ನಾನು ನೋಡಿ ಕೈಗೆ ತುಂಬಾ ತುಪ್ಪ ಸವರ್ಬಿಟ್ಟು ನಾನೇನು ಮಾಡ್ತಾಯಿದ್ದೀನಿ, ಉಂಡೆಗಳನ್ನ ಕಟ್ತಾ ಇದ್ದೀನಿ. ನಮ್ಮಮ್ಮ ಬಂದುಬಿಟ್ಟು ಒಂದು ಸ್ವಲ್ಪ ಕಡಲೆ ಪುಡಿನ ತುಪ್ಪದಲ್ಲಿ ಹಚ್ಕೊಂಡ್ಬಿಟ್ಟು ಕಡಲೆ ಪುಡಿನ ಒಂದು ಸ್ವಲ್ಪ ಉದುರಿಸ್ಬಿಟ್ಟು ಕಟ್ತಾ ಇದೆ. ಈ ರೀತಿ ಕಡಲೆ ಪುಡಿ ಅಥವಾ ತುಪ್ಪನ ಸವರ್ಕೊಂಡು ನಾವು ಕಟ್ಟೋದ್ರಿಂದ ಏನಪ್ಪ ಅಂದರೆ ಕೈಗೆ ತುಂಬ ಬಿಸಿ ತಾಕೋದಿಲ್ಲ, ತುಂಬಾ ಬಿಸಿ ಆಗಿರುತ್ತೆ ಫ್ರೆಂಡ್ಸ್. ತುಂಬ ನಿಧಾನವಾಗಿ ನೀವು ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಇದೇ ರೀತಿ ಒತ್ತಿ ಉಂಡೆಗಳನ್ನು ರೆಡಿ ಮಾಡಿಕೊಂಡ್ರೆ ನಮಗೆ ಶೇಂಗಾ ಉಂಡೆ ರೆಡಿ ಆಯಿತು. ಅದೇ ಹೇಳಿದ್ನಲ್ವ, ಪಾಕ ತುಂಬ ಇಂಪಾರ್ಟೆಂಟು. ತುಂಬ ಪಾಕನ ಏರಾಗಿ ಕಾಸ್ಕೊಂಡ್ರೆ ಉಂಡೆಗಳು ತುಂಬ ಗಟ್ಟಿಯಾಗಿಬಿಡುತ್ತೆ. ನಾವು ಮಾಡಿದಂಥ ಉಂಡೆಗಳು ಅತಿ ಗಟ್ಟಿನೂ ಇರಲಿಲ್ಲ ಮತ್ತು ತುಂಬ ಸ್ಮೂತಾಗೂ ಇರಲಿಲ್ಲ, ಮೀಡಿಯಮ್ ಇತ್ತು. ಕಚ್ಚಿ ತಿನ್ನಲಿಕ್ಕೆ ಸಾಧ್ಯ ಆಗೋಷ್ಟು ಚೆನ್ನಾಗಿ ಬಂತು ಉಂಡೆಗಳು. ಕೆಲವೊಬ್ಬರು ಮಾಡಿ ತೋರಿಸ್ತಾ ಇದ್ದಾರೆ, ಪಾಕ ಮಾಡ್ದೇ ಉಂಡೆಗಳನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಮಾಡೋದ್ರಿಂದ ನಮಗೆ ತುಂಬ ದಿನಗಳ ತನಕ ಉಂಡೆಗಳನ್ನು ಸ್ಟೋರ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ನಾವು ಇದೇ ರೀತಿ
ಸಾಂಪ್ರದಾಯಿಕವಾಗಿ ಮೊದಲಿನವರು ಹಳೆ ಕಾಲದಲ್ಲಿ ಯಾವ ರೀತಿ ಉಂಡೆಗಳನ್ನು ಮಾಡ್ತಿದ್ರು ಆ ರೀತಿ ಉಂಡೆಗಳನ್ನು ಮಾಡಿ ತೋರಿಸಿದ್ದೀನಿ. ತುಂಬ ಈಸಿ ಇದೆ, ಅಂತ ಏನು ದೊಡ್ಡ ವಿಷಯ ಇಲ್ಲ. ನನಗೂ ಇದೇ ಮೊದಲನೇ ಸಾರಿ ನಾನು ಮಾಡ್ತಾ ಇರೋದು. ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ನನಗೂ ಉಂಡೆಗಳು ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಅಮ್ಮ ಇವತ್ತು ನನಗೆ ಹೇಳ್ಕೊಡ್ತಾ ಇದ್ದರು. ನಾನು ಕೂಡ ಕಲ್ತ್ಕೊಂಡೆ. ತುಂಬ ಈಸಿ ಇದೆ ಅಂತ ನನಗೂ ಅನ್ನಿಸ್ತು. ನೀವೊಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಇದೆ. ಪಾಕನೇ ತುಂಬ ಇಂಪಾರ್ಟೆಂಟು. ಅತೀ ಗಟ್ಟಿಯಾಗಿ ಪಾಕ ಮಾಡ್ಕೋಬೇಡಿ. ನಾನು ತೋರಿಸಿದ್ನಲ್ವ ಅಷ್ಟು ಬಂದರೆ ಸಾಕಾಗುತ್ತೆ. ಗಟ್ಟಿ ಆಗಬಾರ್ದು. ನಾವು ನೀರಿಗೆ ಹಾಕಿದ ಬೆಲ್ಲ ತುಂಬ ಗಟ್ಟಿಯಾಗಿ ಉಂಡೆ ಆಗಬಾರ್ದು. ನಾನು ತೋರಿಸಿದ್ನಲ್ಲ ಆ ರೀತಿ ಆದರೆ ಸಾಕಾಗುತ್ತೆ. ಹಾಗಾದರೆ ಮುಂದಿನ ವಿಡಿಯೋ ಅಂದರೆ ಎಳ್ಳುಂಡೆಯ ವಿಡಿಯೋಗಳನ್ನ ನೋಡಲಿಕ್ಕೆ ತಯಾರಿದ್ದೀರಾ ಅನ್ನೋದಾದರೆ ಕಾಮೆಂಟ್ ಮೂಲಕ ತಿಳಿಸಿ. ಎಳ್ಳುಂಡೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಇವತ್ತು ನಾನು ಶೇಂಗಾ ಉಂಡಿನ ಮಾಡಿ ತೋರಿಸಿದ್ದೀನಿ. ನೀವು ಬೇಕಿದ್ರೆ ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟು ಬೇಡ ಅಂದರೆ ಖಂಡಿತವಾಗ್ಲೂ ಕೇವಲ ಶೇಂಗಾದಲ್ಲಿ ಕೂಡ ನೀವು ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಪಂಚಮಿ ಹಬ್ಬದ ಉಂಡೆಗಳ ರೆಸಿಪಿಗೋಸ್ಕರ, ಇನ್ನು ಹೆಲ್ತಿ ರೆಸಿಪಿಗಳಿಗೋಸ್ಕರ ನಮ್ಮ ಹೆಲ್ತಿ ಕುಕಿಂಗ್ ದೇಹಾಮೃತ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಮತ್ತೊಮ್ಮೆ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು.